ಅನಂತಶಯನ ಗುಡಿ ರೈಲ್ವೆ ಫ್ಲೈಓವರ್ ಕಾಮಗಾರಿ ಕಳೆದ 4 ವರ್ಷಗಳಿಂದಲೂ ಕೂಡ ವಿಳಂಬವಾಗಿ ಸಾಗ್ತಾ ಇರೋದ್ರಿಂದ ಇಲ್ಲಿ ಈಗ ಸ್ವತಃ ಶಾಸಕರೇ ಇವತ್ತು ಖುದ್ದು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂತಹದ್ದು. ಕಳೆದ 4 ವರ್ಷಗಳಿಂದಲೂ ಕೂಡ ಈ ಒಂದು ರೈಲ್ವೆ ಫ್ಲೈಓವರ್ ಕಾಮಗಾರಿ ನಡೀತಾ ಇದ್ರು ಕೂಡ ರೈಲ್ವೆ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ತ್ವರಿತವಾಗಿ ಕ್ರಮ ಕೈಗೊಳ್ತಾ ಇಲ್ಲ. ಹಾಗಾಗಿ ಈ ಭಾಗದ ಜನರು ಏನಿದ್ದಾರೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹದ್ದು. ಕಳೆದ ಏನು ಹಂಪಿ ಇದೆ, ಇಲ್ಲೇ ವಿಶ್ವವಿಖ್ಯಾತ ಹಂಪಿ ಇರೋದ್ರಿಂದ ಸಾಕಷ್ಟು ರಾಜ್ಯ ಸೇರಿದಂತೆ ದೇಶ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಪ್ರಯಾಣಿಕರು ಬರ್ತಾರೆ. ಅವ್ರಿಗೆ ಹೊಸಪೇಟೆಯಿಂದ ಹೋಗ್ಬೇಕಂದ್ರೆ ಪ್ರಮುಖವಾಗಿ ಇದೇ ಒಂದು ಮಾರ್ಗವಾಗಿ ತೆರಳಬೇಕಾದಂತ ಪರಿಸ್ಥಿತಿ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ, ಕಳೆದ 4 ವರ್ಷಗಳಿಂದಲೂ ಕೂಡ ರೈಲ್ವೆ ಕಾಮಗಾರಿ ಬಹಳ ವಿಳಂಬವಾಗಿ ಸಾಗ್ತಾ ಇರೋದ್ರಿಂದ ಈ ಭಾಗದ ಏನು ಜನರು ಇದ್ದಾರೆ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಖುದ್ದು ಇವತ್ತು ಶಾಸಕರು ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಶಾಸಕರೇ ನಮ್ಮ ಜೊತೆಗಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಏನಿದು ದಿಢೀರ್ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು? ಇವಾಗ ಮುಂಚೆದಾಗಿ ನನ್ನ ಕ್ಷೇತ್ರದ ಜನಕ್ಕೆ ಬಹಳ ಅನುಕೂಲ ಆಗಿದೆ. ಬಹಳ ತೊಂದರೆ ಅನುಭವಿಸ್ತಾ ಇದ್ವಿ. ನಾನಂತೂ ದಿವಸ ಬಯಸ್ಕೊಳ್ಳೋದಾಗೋಗ್ಬಿಟ್ಟೈತೆ. ಜನರು ನಾನು ಬಂದು ಎಷ್ಟು ಶಾಪ ಕೊಡ್ತಾ ಇದಾರೆ ಅಂದ್ರೆ ಅಷ್ಟು ಶಾಪ ಕೊಡ್ತಾ ಇದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಇಡೀ ಕ್ಷೇತ್ರನೇ ಶಾಪ ಕೊಡ್ತಾ ಇದೆ. ಬಂದಿರೋ ಪ್ರವಾಸಿಗಳು ಕೂಡ ಶಾಪ ಕೊಡ್ತಾ ಇದಾರೆ. ಒಂದಲ್ಲ ಎರಡಲ್ಲ ಪ್ರವಾಸಿಗಳು ಬರೋದು. ಏನಿಲ್ಲ ಅಂದ್ರೆ ಸೀಸನ್ ಟೈಮ್ನಲ್ಲಿ 1 ಲಕ್ಷ 2 ಲಕ್ಷ ಜನ ಬರ್ತಾರ. ಅವ್ರಿಗೆಲ್ಲ ಎಷ್ಟು ಅನುಕೂಲ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ. ಇವಾಗ ಮೊನ್ನೆ ಮಂತ್ರಿಗಳು ಬಂದವಾಗೆ, ಸೋಮಣ್ಣ ಸಾಹೇಬರು ಬಂದವಾಗ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರೆ ಕೂಡ ಏಪ್ರಿಲ್ಗೆಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರ. ಇವಾಗ ಏಪ್ರಿಲ್ ಹೋಯ್ತು, ಮೇ ಹೋಯ್ತು. ಇವಾಗ ಮೇನಲ್ಲಿ ಕೇಳಿದ್ರಿಗಿನ ಯಾವಾಗ ಆಗುತ್ತಂದ್ರೆ ಮತ್ತೆ ನವೆಂಬರ್ ಅಂತಾರ. ಇದೇನಿದು ತಮಾಷೆ ಆಗೈತಾ, ಏನಾಗೈತೆ ಇದು? ಹಂಗಿದ್ರೆಗಿನ ಬೇಡ, ನೀವು ರೈಲ್ವೆಯಲ್ಲಿ ಮೂವ್ಮೆಂಟ್ ಮಾಡೋದು ಬೇಡ, ನಮ್ಮನ್ನ ನಿಲ್ಸೋದು ಬೇಡ. ನೀವು ಬ್ರಿಡ್ಜ್ ಯಾವಾಗನ ಕಂಪ್ಲೀಟ್ ಮಾಡ್ಕೊಳ್ರಿ. ನಿಮ್ಮ ಟ್ರೈನ್ಗಳು ಕೂಡ ಇಲ್ಲಿ ನಿಲ್ಸ್ಬಿಡ್ರಿ. ಇವಾಗ ನಮ್ ಗೇಟು ಹಾಕ್ತಿವಿ ಅಂದ್ರೆ ನಾವು ಹಾಕಕ್ ಬಿಡಂಗಿಲ್ಲ. ಗಾಡಿಗಳು ಹಿಂಗೆ ಓಡಾಡ್ತಾ ಇರ್ತಾವ. ಟ್ರೈನ್ಗಳು ನಿಲ್ಸ್ಬಿಡ್ತೀವಿ ನಾವು. ನಮ್ಗೆ ಯಾವ್ದು ಮೂವ್ಮೆಂಟೇ ಬೇಕಾಗಿಲ್ಲ. ನೀವು ಬೇರೆ ಕಡೆನಿಂದ ಮೂವ್ಮೆಂಟ್ ಮಾಡ್ಕೊಳ್ರಿ. ಸರ್, ಯಾಕೆ ವಿಳಂಬ ಆಗ್ತಾ ಇದೆ ಅಂತ ಇದು ಅವರು ಜವಾಬ್ ಕೊಡ್ಬೇಕು. ನನಗೇನು ಗೊತ್ತಾಗತ್ತೆ? ನನ್ ತಿಳಿದಷ್ಟು ಮಟ್ಟಿಗೆ 1 ತಿಂಗಳಕ್ಕಿಂತ ಹೆಚ್ಚು ಕೆಲಸ ಇಲ್ಲ ಇಲ್ಲಿ. 1 ತಿಂಗಳಕ್ಕಿಂತ ಹೆಚ್ಚು ಕೆಲಸ ಇಲ್ಲ. 5-6 ತಿಂಗಳು ಅವ್ರು ಕೇಳ್ತಾರೆ ಅಂದ್ರೆಗಿನ ಏನಿದೆಲ್ಲ ಮಾಡ್ತಾ ಇರೋದು? ಯಾರಿಗೋಸ್ಕರ ಮಾಡ್ತಾ ಇದಾರ ಇದು ಸವಲತ್ತುಗಳು? ಜನರು ತೊಂದರೆ ಮಾಡಕ 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 4 ವರ್ಷ ಆಗೈತೆ. ಇವಾಗ ಎಷ್ಟೆಷ್ಟು ಟೈಮ್ ತಗೊಂಡು ಮಾಡೋದ್ರಿಗಿನ ನಾವೇ ಎಲ್ಲಿ ತನಕ ನಮ್ಮ ಪೇಷನ್ಸು ಇರುತ್ತೆ ಹೇಳ್ರಿ? ನಾನು ಜನಪ್ರತಿನಿಧಿ ಆಗ್ಬಿಟ್ಟು ಊರ್ ಪರವಾಗಿ ಇದ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡ್ರಿಗಿನ ಇನ್ಯಾರು ಮಾತಾಡ್ಬೇಕಾಗಿದೆ ಇವ್ರ ಹತ್ರ? ರೈಲ್ವೆ ಡಿಪಾರ್ಟ್ಮೆಂಟ್ ಹತ್ರ. ಅವ್ರು ಇಮಿಡಿಯೇಟ್ ಆಗಿ ಇವಾಗ ಇರೋ ಕಾಂಟ್ರಾಕ್ಟರ್ನ ಸಸ್ಪೆಂಡ್ ಮಾಡಬೇಕು. ಯಾರು 1 ತಿಂಗಳಲ್ಲಿ ಇಮಿಡಿಯೇಟ್ ಆಗಿ ಮಾಡ್ಕೊಡ್ತಾನ ಅವ್ನು ಕೊಡಬೇಕು. ನನಗೆ ಕಮಿಟ್ಮೆಂಟ್ ಇವತ್ತೇ ಕೊಡ್ಬೇಕು ಅವ್ರು. ಇದಿಷ್ಟು ಇಲ್ಲಿನ ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದು. ಜನರಿಗೆ ಆದಂತ ಸಮಸ್ಯೆ ಜನರದಲ್ಲ, ಅದು ನನ್ನ ಸಮಸ್ಯೆ. ತ್ವರಿತವಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟಂತ ಏನು ರೈಲ್ವೆ ಇಲಾಖೆ ಅಧಿಕಾರಿಗಳಿದ್ದಾರೆ ಕೂಡಲೇ ಏನು ಈ ಫ್ಲೈಓವರ್ ಕಾಮಗಾರಿ ಮಾಡ್ತಾ ಇರ್ತಕ್ಕಂತ ಆ ಗುತ್ತಿಗೆದಾರನ ಸಸ್ಪೆಂಡ್ ಮಾಡಬೇಕು. ಕೂಡಲೇ ತ್ವರಿತವಾಗಿ ಇದನ್ನ ಸಮಸ್ಯೆ ಬಗೆಹರಿಸಬೇಕು. ಅಲ್ಲಿವರೆಗೂ ಕೂಡ ನಾವು ಇದನ್ನ ರೈಲ್ವೆ ಕೂಡ ಇಲ್ಲಿ ಹೋಗ್ಲಿಕ್ಕೆ ಬಿಡಲ್ಲ ಅಂತ ಒಂದು ಹೋರಾಟಕ್ಕೆ ಇವತ್ತು ನಾವು ಮುಂದಾಗ್ತಾ ಇರ್ತಕ್ಕಂಥದ್ದು. ಆದಷ್ಟು ಬೇಗ ರೈಲ್ವೆ ಇಲಾಖೆ ಅಧಿಕಾರಿಗಳು ನಮ್ಗೆ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿದಾಗ ಮಾತ್ರ ಇಲ್ಲಿನ ಜನರು ಕೂಡ ಆಗಿರ್ಬೋದು ಮತ್ತು ದೇಶ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಬರ್ತಕ್ಕಂಥ ಪ್ರವಾಸಿಗರು ಕೂಡ ನಮ್ಗೆ ಇಡೀ ಶಾಪ ಹಾಕುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗೈತೆ. ಹಾಗಾಗಿ ಆದಷ್ಟು ಬೇಗ ಇದು ಸಮಸ್ಯೆಯನ್ನ ಬಗೆಹರಿಸಬೇಕಂತ ಖುದ್ದು ಶಾಸಕರೇ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂತಹದ್ದು. ಶಿವಾನಂದ ಸ್ಥಳಿ, ನ್ಯೂಸ್ ಫಾಸ್ಟ್, ವಿಜಯನಗರ.